ದೈವ ದರ್ಶನ ಅಫಿಷಿಯಲ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರುತ್ತಾಳಾ ಅಥವಾ ನಿಮ್ಮಿಂದ ದೂರ ಹೋಗ್ತಾಳಾ? ನೀವು ಪ್ರತಿದಿನ ಮಾಡುವ ಈ ಸಣ್ಣ ತಪ್ಪುಗಳು ನಿಮ್ಮ ಭಾಗ್ಯವನ್ನು ಮೌನವಾಗಿ ಬದಲಾಯಿಸುತ್ತಿವೆಯೇ? ಭಾರತೀಯ ಸಂಸ್ಕೃತಿಯಲ್ಲಿ ದೇವತೆಗಳ ಆರಾಧನೆ ಒಂದು ಪರಂಪರೆ ಮಾತ್ರವಲ್ಲ, ಅದು ಜೀವನದ ಒಂದು ಭಾಗ. ಪ್ರತಿಯೊಂದು ಮನೆಯಲ್ಲಿ ಬೆಳಗ್ಗೆ ಎದ್ದ ಕ್ಷಣದಿಂದಲೇ ಒಂದು ದೈವಿಕ ಸ್ಪಂದನೆ ಆರಂಭವಾಗುತ್ತದೆ. ಅಡುಗೆ ಮನೆಯಲ್ಲಿ ಉರಿಯುವ ಮೊದಲ ಬೆಂಕಿ, ಮನೆಯ ಮುಂಭಾಗದಲ್ಲಿ ಎರೆಯುವ ನೀರು, ದೀಪದ ಬೆಳಕು ಇವೆಲ್ಲವೂ ಒಂದು ಸೂಚನೆ, ಇಲ್ಲಿ ದೇವರು ವಾಸಿಸುತ್ತಿದ್ದಾರೆ ಎಂಬ ಭಾವನೆ. ಆ ದೈವಿಕ ಶಕ್ತಿಗಳಲ್ಲಿ ಅತ್ಯಂತ ಮಹತ್ವವಾದ ದೇವಿ ಲಕ್ಷ್ಮಿ. ಲಕ್ಷ್ಮೀದೇವಿ ಎಂದರೆ ಕೇವಲ ಹಣವಲ್ಲ, ಆಕೆ ಸಂಪತ್ತು, ಶಾಂತಿ, ಸಂತೋಷ, ಭಾಗ್ಯ ಮತ್ತು ಜೀವನದ ಸಮತೋಲನದ ಸಂಕೇತ. ಆದರೆ ಒಂದು ಸತ್ಯ ನಿಮಗೆ ಗೊತ್ತಾ? ಎಲ್ಲ ಮನೆಗೂ ಲಕ್ಷ್ಮೀದೇವಿ ಬರುವುದಿಲ್ಲ ಮತ್ತು ಎಲ್ಲ ಸಮಯದಲ್ಲೂ ಆಕೆ ಇರುವುದಿಲ್ಲ. ಕೆಲವು ಮನೆಗಳಲ್ಲಿ ಆಕೆ ನೆಲೆಸುತ್ತಾಳೆ, ಕೆಲವು ಮನೆಗಳಿಂದ ಮೌನವಾಗಿ ದೂರ ಹೋಗುತ್ತಾಳೆ. ಇದು ಯಾಕೆ ಆಗುತ್ತದೆ? ಇದನ್ನು ತಿಳಿದುಕೊಳ್ಳುವುದೇ ಈ ಕಥೆಯ ಉದ್ದೇಶ. ಲಕ್ಷ್ಮೀದೇವಿ ಯಾರು ಎಂದರೆ ಆಳವಾದ ಅರ್ಥ. ಲಕ್ಷ್ಮೀದೇವಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಶಕ್ತಿಯ ರೂಪ. ಆಕೆಯನ್ನು ಐಶ್ವರ್ಯದ ದೇವಿ ಎಂದು ಕರೆಯುತ್ತಾರೆ. ಆದರೆ ಈ ಪದದ ಅರ್ಥ ಬಹಳ ಆಳವಾಗಿದೆ. ಐಶ್ವರ್ಯ ಎಂದರೆ ಕೇವಲ ಹಣವಲ್ಲ. ಒಬ್ಬ ವ್ಯಕ್ತಿಗೆ ಮನಸ್ಸಿನಲ್ಲಿ ಶಾಂತಿಯಾಗಿದ್ದರೆ, ಕುಟುಂಬದಲ್ಲಿ ಸಂತೋಷ ಇದ್ದರೆ, ಜೀವನದಲ್ಲಿ ತೃಪ್ತಿ ಇದ್ದರೆ ಅವನೇ ನಿಜವಾದ ಶ್ರೀಮಂತ. ಈ ಎಲ್ಲವನ್ನೂ ನೀಡುವ ಶಕ್ತಿಯೇ ಲಕ್ಷ್ಮೀದೇವಿ. ಆಕೆ ಧನವನ್ನು ಕೊಡುತ್ತಾಳೆ, ಧಾನ್ಯವನ್ನು ಕೊಡುತ್ತಾಳೆ, ಜ್ಞಾನವನ್ನು ಕೊಡುತ್ತಾಳೆ, ಧೈರ್ಯವನ್ನು ಕೊಡುತ್ತಾಳೆ, ಸಂತೋಷವನ್ನು ಕೊಡುತ್ತಾಳೆ. ಅಂದರೆ ಜೀವನದಲ್ಲಿ ನಮಗೆ ಪೂರ್ಣತೆ ತರುವ ಶಕ್ತಿ. ಲಕ್ಷ್ಮೀದೇವಿ ಯಾವಾಗಲೂ ಸತ್ಯ ಮತ್ತು ಧರ್ಮ ಇರುವ ಸ್ಥಳದಲ್ಲೇ ಇರುತ್ತಾಳೆ. ಲಕ್ಷ್ಮೀದೇವಿಯ ರೂಪದ ರಹಸ್ಯ. ಲಕ್ಷ್ಮೀದೇವಿಯನ್ನು ನೀವು ಚಿತ್ರಗಳಲ್ಲಿ ನೋಡಿಯೇ ಇರ್ತೀರಾ. ಆಕೆ ಕಮಲದ ಮೇಲೆ ಕುಳಿತಿರುತ್ತಾಳೆ. ಆಕೆಯ ಕೈಯಿಂದ ಬಂಗಾರದ ನಾಣ್ಯಗಳು ಹರಿಯುತ್ತವೆ. ಹತ್ತಿರ ಆನೆಗಳಿರುತ್ತವೆ. ಇದು ಕೇವಲ ಅಲಂಕಾರ ಅಲ್ಲ, ಇದರ ಹಿಂದೆ ಆಳವಾದ ಅರ್ಥ ಇದೆ. ಕಮಲ ಕಸದಲ್ಲೂ ಶುದ್ಧವಾಗಿ ಅರಳುವುದು. ನಾಣ್ಯಗಳು ಸಂಪತ್ತು ಹರಿದು ಬರಬೇಕು. ಆನೆಗಳು ಶಕ್ತಿ, ಗೌರವ. ಅಂದರೆ ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ಸಾಕು, ಲಕ್ಷ್ಮೀದೇವಿ ನಿಮ್ಮ ಜೊತೆ ಇರುತ್ತಾಳೆ. ಲಕ್ಷ್ಮೀದೇವಿ ಮನೆಗೆ ಯಾವಾಗ ಬರುತ್ತಾಳೆ? ಇದು ಮುಖ್ಯವಾದ ಪ್ರಶ್ನೆ. ಲಕ್ಷ್ಮೀದೇವಿ ಯಾವಾಗ ಬರುತ್ತಾಳೆ? ಬೆಳಗಿನ ಸಮಯ. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ, ಅಂದರೆ 4ರಿಂದ 5 ಗಂಟೆ. ನೀವು ಪ್ರತಿದಿನ ಬೇಗ ಎದ್ದರೆ, ಮನೆ ಸ್ವಚ್ಛವಾಗಿಟ್ಟುಕೊಂಡರೆ, ಪ್ರತಿದಿನ ದೇವರನ್ನು ನೆನೆದರೆ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಆಕರ್ಷಿತರಾಗುತ್ತಾಳೆ. ಸಂಜೆ ಸಮಯ. ಸಂಜೆ ಸಮಯದಲ್ಲಿ ಪ್ರತಿದಿನ ದೀಪ ಹಚ್ಚುವುದು, ಮನೆಯಲ್ಲಿ ದಿನ ಶಾಂತಿ ಇರುವುದು, ಕುಟುಂಬದ ಎಲ್ಲರೂ ಒಟ್ಟಿಗೆ ಇರುವುದು, ಈ ಸಮಯದಲ್ಲಿ ಲಕ್ಷ್ಮೀದೇವಿ ಮನೆಗೆ ಪ್ರವೇಶ ಮಾಡುತ್ತಾಳೆ ಎಂದು ನಂಬಿಕೆ. ಹಬ್ಬದ ದಿನಗಳು, ವಿಶೇಷವಾಗಿ ದೀಪಾವಳಿ, ವರಲಕ್ಷ್ಮೀ ವ್ರತ. ಈ ದಿನಗಳಲ್ಲಿ ಲಕ್ಷ್ಮೀದೇವಿಯ ಪೂಜೆ ಮಾಡಿದರೆ ಅತ್ಯಂತ ಶುಭ ಫಲ ಸಿಗುತ್ತದೆ. ಗ್ರೀನ್. ಲಕ್ಷ್ಮೀದೇವಿ ಇಷ್ಟಪಡುವ ಮನೆ ಯಾವುದು ಗೊತ್ತಾ ನಿಮಗೆ? ಬನ್ನಿ ನೋಡೋಣ. ಲಕ್ಷ್ಮೀದೇವಿ ಎಲ್ಲ ಮನೆಗೂ ಬರುವುದಿಲ್ಲ. ಆಕೆ ಹುಡುಕುವುದು ಸ್ವಚ್ಛತೆ, ಶಾಂತಿ, ಪ್ರೀತಿ, ಭಕ್ತಿ, ಸತ್ಯ. ಇವು ಇರುವ ಮನೆಗೆ ಮಾತ್ರ ಆಕೆ ಬರುತ್ತಾಳೆ. ಅಲ್ಲಿ ನೆಲೆಸುತ್ತಾಳೆ. ಅಲ್ಲಿ ಸಂತೋಷ ಹರಿದು ಬರುತ್ತದೆ. ಕೆಲವು ಮನೆಯಲ್ಲಿ ಲಕ್ಷ್ಮೀದೇವಿ ದೂರ ಹೋಗಲು ಕಾರಣ ನಾವು ಮಾಡುವ ಕೆಲವು ಸಣ್ಣ ತಪ್ಪುಗಳು ದೊಡ್ಡ ಪರಿಣಾಮವಾಗಿ ಬಿಡುತ್ತೆ. ಅಸ್ವಚ್ಛತೆ, ಜಗಳ, ಕೋಪ, ಆಲಸ್ಯ, ಸುಳ್ಳು ಇವು ಎಲ್ಲ ಇದ್ದರೆ ಲಕ್ಷ್ಮೀದೇವಿ ನಮ್ಮಿಂದ ಮೌನವಾಗಿ ದೂರ ಹೋಗುತ್ತಾಳೆ ಮತ್ತು ಜೀವನದಲ್ಲಿ ದಾರಿದ್ರ್ಯತೆ, ದುಃಖ, ಅಶಾಂತಿ ಬರುತ್ತದೆ. ರಾತ್ರಿ ಸಮಯದ ರಹಸ್ಯ ನೋಡೋಣ ಬನ್ನಿ. ಹಿರಿಯರು ಯಾಕೆ ಹೇಳುತ್ತಾರೆ? ಪ್ರತಿದಿನ ಸಂಜೆ ಮನೆ ಸ್ವಚ್ಛವಾಗಿಟ್ಟುಕೊಳ್ಳಬೇಕು, ದೀಪ ಹಚ್ಚಬೇಕು. ಕಾರಣ ಆ ಸಮಯದಲ್ಲಿ ಲಕ್ಷ್ಮೀದೇವಿ ಮನೆಗೆ ಬರುತ್ತಾಳೆ. ಆದರೆ ಮನೆ ಅಸ್ವಚ್ಛ ಇದ್ದರೆ, ಜಗಳ ನಡೆಯುತ್ತಿದ್ದರೆ ಆಕೆ ಒಳಗೆ ಬರದೆ ಹಿಂದಿರುಗುತ್ತಾಳೆ. ನಿಜವಾದ ಅರ್ಥ. ಈ ಕಥೆ ಕೇವಲ ನಂಬಿಕೆಯಲ್ಲ, ಇದು ಜೀವನದ ಸತ್ಯ. ಅಂದರೆ ಲಕ್ಷ್ಮೀದೇವಿ ಈಕ್ವಲ್ಸ್ ಪಾಸಿಟಿವ್ ಎನರ್ಜಿ. ನೀವು ಒಳ್ಳೆಯ ಚಿಂತನೆ ಇಟ್ಟುಕೊಂಡರೆ, ನೀವು ಶಾಂತ ಜೀವನ ನಡೆಸಿದರೆ, ಸತ್ಯ ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಸಂಪತ್ತು ಮತ್ತು ಸಂತೋಷ ಸ್ವಾಭಾವಿಕವಾಗಿ ಬರುತ್ತದೆ. ಯಾಕಂದ್ರೆ ಅಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರುತ್ತಾಳಾ, ಇಲ್ಲವೇ ನೀವು ನಿಮ್ಮ ವರ್ತನೆಯಿಂದ ಆಕೆಯನ್ನು ದೂರ ಮಾಡುತ್ತಿದ್ದೀರಾ? ಸ್ವಚ್ಛತೆ, ಶಾಂತಿ, ಸತ್ಯ ಇವು ಇದ್ದರೆ ಲಕ್ಷ್ಮೀದೇವಿ ನಿಮ್ಮ ಜೊತೆ ಸದಾ ಇರುತ್ತಾಳೆ.
ಇಲ್ಲದಿದ್ದರೆ ಆಕೆ ನಿಶ್ಶಬ್ದವಾಗಿ ದೂರ ಹೋಗುತ್ತಾಳೆ. ಇದು ಲಕ್ಷ್ಮೀದೇವಿಗೆ ಸಂಬಂಧಪಟ್ಟ ಇಂಟ್ರೆಸ್ಟಿಂಗ್ ವಿಷಯಗಳು. ನಿಮಗೆ ಏನಾದರೂ ಈ ವಿಷಯ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.